ಹೊಸ ಹೊಳಪು, ತಾಜಾ ಹುರುಪು ನನ್ನ ಮಡದಿ ಮನಸ್ಸಲ್ಲಿ ಉಲ್ಲಾಸ ಉಕ್ತಿದೆ. ನಿಜನಾಕಿಲ್ಲ? ಹಾಗೇನಿಲ್ಲ ರಘು, ನನ್ನ ನೋಡಿದಾಗ್ಲೆಲ್ಲ ನಿಮ್ಮಲ್ಲಿ ಹೊಸ ಹೊಸ ಭಾವನೆ ಹುಟ್ಟುತ್ತೆ ಅಷ್ಟೇ. ಅನುಭವಕ್ಕಿಂತ ದೊಡ್ಡ ಸತ್ಯ ಯಾವುದಿಲ್ಲ. ನಿನ್ನಿಂದ ಒಂದಷ್ಟು ದೂರ ಇದ್ದು ನಿನ್ನ ಮನಸ್ಸಲ್ಲಿ ಯೋಚನೆಗಳಲ್ಲಿ ಆಗ್ತಿರೋ ಬದಲಾವಣೆಗಳನ್ನ ನಾನು ಅನುಭವಿಸ್ತಾ ಇದ್ದೀನಿ. ಆಗ ನಿನ್ನ ಅಂತರಾಳದ ಸತ್ಯ ಏನು ಅಂತ ನನಗೆ ತಿಳಿದು ಬರುತ್ತೆ. ಇಷ್ಟು ವರ್ಷಗಳ ಕಾಲ ನಿಮ್ಮ ಜೊತೆಗಿದ್ದೀನಿ. ನಿನ್ನಷ್ಟು ಸಾಧನೆ ಮಾಡದೇ ಇರಬಹುದು. ನಿಮ್ಮ ಮುಂದೆ ನಾನದು ಎಂಥ ಸಾಧಕಿ ರಘು. ಹೆಣ್ಣನ್ನ 4 ಗೋಡೆಗಳಿಗೆ ಸೀಮಿತ ಮಾಡಿ ಈ ಪ್ರಪಂಚದ ಜಂಜಾಟಕ್ಕೆ ಹೆಣ್ಣು ನಿಶ್ಶಕ್ತಳು ಅಂತ ತೀರ್ಮಾನ ಮಾಡಿರೋ ಗಂಡು ಕುಲನೇ ಒಂದು ಕಡೆ ಆದ್ರೆ, ಹೆಣ್ಣನ್ನ ದೇವತೆ ಅಂತ ನಂಬಿ ನೀನ್ ಮುಂದೆ ಹೆಜ್ಜೆ ಇಡು, ನಾನ್ ನಿನ್ನ ಹಿಂದೆ ನೆರಳಾಗಿ ಇರ್ತೀನಿ ಅಂತ ಪ್ರೋತ್ಸಾಹ ಕೊಡ್ತಿರೋ ದೇವ್ರು ನೀವು. ರಘು, ಯಾಕೆ ಕಣ್ಣಲ್ಲಿ ನೀರು? ಶಂಸು, ಮಾತು ಹೊರಡ್ತಿಲ್ಲ. ಅಖಿಲ, ನಿನ್ನ ಸಂತೋಷಕ್ಕೆ ನಾನೂ ಕಾರಣ ಆಗಿದ್ದೀನಿ ಅಂತ ಭಾವಿಸಿದ್ದೀನಿ. ರಘು, ನೀವು ನನಗೆ ಕೊಟ್ಟಿರೋ ಅತ್ಯಂತ ದೊಡ್ಡ ಆಸ್ತಿ ನನ್ನ ಮಕ್ಕಳು. ಮಕ್ಕಳಲ್ಲದೆ ಇನ್ಯಾವುದರಲ್ಲಿ ನಾನು ಇಷ್ಟೊಂದು ಸಂತೋಷ ಕಾಣ್ತೀನಿ ಹೇಳಿ? ರಘು, ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು. ಹೌದು, ಆಗ್ಲೇ ನಾನು ಯಾಕೆ ಸಂತೋಷವಾಗಿದ್ದೀನಿ ಅಂತ ಕೇಳಿದ್ರಿ, ಉತ್ತರ ಹೇಳೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಸಾರಿ, ಇಮೋಷನಲ್ ಆಗ್ಬಿಟ್ಟೆ. ಹೆಮ್ಮೆ ಆಗ್ತಿದೆ ರಘು. ಸಂಸ್ಕೃತಿಯ ದಾರಿಯನ್ನ ಬಿಟ್ಟು ಹೊರದಾರಿಯಲ್ಲಿ ನಡೆದೋರಲ್ಲ ನಾವು. ದುಡ್ಡು ನೋಡಿದಾಗ 1000 ದುರಾಲೋಚನೆ ಬರ್ಬೋದಾಗಿತ್ತು. ಆದ್ರೆ ನಮ್ಮ ಸಂಸ್ಕೃತಿ, ನಮ್ಮ ದೇಶ ನಮಗೆ ಕಲಿಸ್ಕೊಟ್ಟಿರೋ ನಡೆ ನುಡಿ ಇದನ್ನೆಲ್ಲ ಬಿಟ್ಟು ನಾವು ಹೊರದಾರಿಯಲ್ಲಿ ನಡೆದೋರಲ್ಲ. ತುಂಬಾ ಹೆಮ್ಮೆ ಆಗ್ತಿದೆ ನನಗೆ. ಈ ಮಹಾನ್ ದೇಶಕ್ಕೆ ಈ ಅರಸನ ಕೋಟೆ ತನ್ನ ಪುಟ್ಟ ಸೇವೆಯನ್ನ ಸಲ್ಲಿಸ್ತಾ ಇದೆ ಅಂತ. ಏನ್ ಸೇವೆ? ಇವತ್ತು ನಮ್ಮ ಹರ್ಬಲ್ ಪ್ರಾಡಕ್ಟ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ದೊಡ್ಡ ಹೆಸರು ಮಾಡ್ತಾ ಇದೆ. ಇದು ನಮ್ಮ ದೇಶದ ಪ್ರಾಡಕ್ಟ್ ಅಂತ ಬೇರೆಯವ್ರ ಬಾಯಲ್ಲಿ ಕೇಳಿ ಖುಷಿ ಪಡಬೇಕು ರಘು. ನಮ್ಮ ಸಂಸ್ಕೃತಿಯ ಸೊಗಡನ್ನ ಈ ಕಂಪನಿ ಬಿಂಬಿಸಿ ಹೊರದೇಶದವರು ಕೂಡ ಭಾರತ ನಂಬರ್ 1 ಅಂತ ಕೂಗಿ ಹೇಳ್ಬೇಕು. ಅದೇ ನನ್ನ ಆಸೆ. ದೂರದ ಕನಸು ಕಂಡಿದ್ಯಾ? ಅದಕ್ಕೆ ತಕ್ಕ ಶ್ರಮನೂ ವಹಿಸಿದ್ಯಾ? ಅಖಿಲ, ನಿನ್ನ ಆಸೆ ನೆರವೇರಿಸೋದಕ್ಕೆ, ನಿನ್ನ ಕನಸುಗಳನ್ನ ಸಾಕಾರಗೊಳಿಸೋದಕ್ಕೆ ನಮ್ಮ ಹೆಮ್ಮೆಯ ಮಗ ಆದಿತ್ಯ ಇದ್ದಾನೆ. ಅವನಿರುವಾಗ ಯೋಚನೆ ಮಾಡೋ ಅಗತ್ಯ ಇಲ್ಲ ಅನ್ಸುತ್ತೆ. ಹೌದು ರಘು, ಆದಿಯ ಹುಟ್ಟು ನಮ್ಮ ಬದುಕಿನ ಮರು ಹುಟ್ಟು. ತಂದೆ ತಾಯಿ ಮಕ್ಕಳ ಮೂಲಕ ತಮ್ಮ ಕನಸುಗಳನ್ನ ಕಟ್ಕೋತಾರೆ ಅಂತ ಹೇಳ್ತಾರೆ. ಆದ್ರೆ ಆದಿ ನಮ್ಮ ಕನಸುಗಳನ್ನ ಹೊತ್ತಿರೋ ದೇವದೂತ ಅಂದ್ರೂ ಕಮ್ಮಿನೇ. ಅವನ ಆದರ್ಶನೇ ನಮ್ಮನ್ನ ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಅವನು ನನ್ನ ಧೈರ್ಯ, ಅವನು ನನ್ನ ಬೆನ್ನೆಲುಬು. ನನ್ನ ನಂಬಿಕೆನೇ ನನ್ನ ಮಗ ಆದಿ. ಜೀವನದಲ್ಲಿ ನಂಬಿಕೆಗಿಂತ ದೊಡ್ಡದು ಯಾವುದೂ ಇಲ್ಲ. ಆ ಸ್ಥಾನನ ನಮ್ಮ ಆದಿ ತುಂಬಿದಾನೆ. ಅವನು ನಮ್ಮಲ್ಲೇ ಬೆರೆತು ಹೋಗಿದ್ದಾನೆ ರಘು. ಅವನ ಸಾಧನೆ ನಮ್ಮ ಸಾಧನೆ, ಅವನ ಯಶಸ್ಸೇ ನಮ್ಮ ಯಶಸ್ಸು. ನಾಳೆ ದಿನ ಅವನೇನಾದ್ರೂ ತಪ್ಪು ಮಾಡಿದ್ರು ಅದು ನಮ್ಮದೇ ತಪ್ಪಾಗಿ ಹೋಗಿರುತ್ತೆ. ನಮ್ಮ ಮಗ ಆದಿತ್ಯ ತಪ್ಪು ಮಾಡ್ತಾನಂತ ನಿನ್ಗೆ ಅನ್ಸುತ್ತಾ? ಅವನು ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ಗಟ್ಟಿಯಾಗಿದೆ. ಅವನ ನಿರ್ಧಾರಗಳು ಅಷ್ಟೇ ಗಟ್ಟಿಯಾಗಿರುತ್ತವೆ, ಅದಂತೂ ಸತ್ಯ. ನಿನ್ನ ಕನಸಿಗೆ ಸೇತುವೆ ಆದಿತ್ಯ. ನಂಬಿಕೆ ಇಡು. ಪಾರ್ವತಿ, ನೀನ್ ಇಲ್ಲಿದ್ಯಾ? ಏನಮ್ಮ
ಅಮ್ಮವ್ರ ಕೆಲಸ ಮಾಡಬೇಡ ಅಂತಂದ್ರು ನೀನು ಕೆಲಸ ಮಾಡ್ತಾನೆ ಇರ್ತೀಯಲ್ಲ. ಸಾವಿತ್ರಕ್ಕ, ಕೆಲಸ ಮಾಡದೇ ಇದ್ರೆ ಮೈ ಜಡ್ಗಟ್ ಹೋಗುತ್ತೆ. ನೀನ್ ಬದಲಾಗಲ್ಲ ಬಿಡು. ಪಾರ್ವತಿ, ದೇವಸ್ಥಾನಕ್ಕೆ ಹೋಗಿದ್ದೆ ಕಣೆ. ನೀನು ಇಡ್ತಿರೋ ಈ ಹೊಸ ಹೆಜ್ಜೆ ಯಾವ ವಿಘ್ನವೂ ಇಲ್ಲದೆ ನೆರವೇರ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ ಬಂದಿದ್ದೀನಿ ಕಣಮ್ಮ. ಸಾಕು ಕಣೆ ನೀನು ಪಟ್ಟಿರೋ ಕಷ್ಟ. ಬಂಬು ಮರನ ಕೊರ್ದು ಹೇಗೆ ನಾದ ಬರೋ ಕೊಳಲ್ನ ಮಾಡ್ತಾರೋ ಹಾಗೆ ನಿನ್ನನ್ನು ಕೊರ್ದಾಗಿದೆ. ಇನ್ನು ಬರೀ ನಾದ ಕೊಡೋದಷ್ಟೇ ನಿನ್ನ ಕೆಲಸ. ತಗೋ ಪ್ರಸಾದದ ಕುಂಕುಮನ. ಆ ಭಗವಂತನ ಆಶೀರ್ವಾದ ಸದಾ ನಿನ್ನ ಮೇಲಿರ್ಲಿಮ್ಮ. ಎಲ್ಲ ಸರಿ ಇದ್ದು ನಿನ್ನ ಮದುವೆ ಆಗಿದ್ದಿದ್ರೆ ದೇವ್ರ ಮೇಲಿದ್ದಿದ್ದ ಕುಂಕುಮನ ನಿನ್ನ ತಾಳಿಗೂ ಹಚ್ಬೋದಾಗಿತ್ತು. ಜನ ಕೊಡೋ ಅರ್ಶಿನ ಕುಂಕುಮನ ನಿನ್ನ ಮಂಗಳಸೂತ್ರಕ್ಕೂ ಹಚ್ಚೋ ಯೋಗ ಬೇಗ ಬರಲಿ ಪಾರು. ಸರಿ, ನನಗೆ ಕೆಲಸ ಇದೆ, ನಾನು ಒಳಗೋಗ್ತೀನಿ. ಎಲ್ಲ ಸರಿ ಇದ್ದು ನಿನ್ನ ಮದುವೆ ಆಗಿದ್ದಿದ್ರೆ ದೇವ್ರ ಮೇಲಿದ್ದಿದ್ದ ಕುಂಕುಮನ ನಿನ್ನ ತಾಳಿಗೂ ಹಚ್ಬೋದಾಗಿತ್ತು. ಮೇ ಐ ಕಮ್ ಇನ್ ಆದಿತ್ಯ ಸರ್? ಹೇಯ್, ಹಾಯ್ ಅನುಷ್ಕಾ, ಬಾ ಕೂತ್ಕೋ. ಏನು ಸರ್ ಅಂತೆಲ್ಲ ಕರೀತಾ ಇದೆಯಾ? ಆದಿ ಈಸ್ ಫೈನ್. ಆದಿ ಈಸ್ ಆಲ್ವೇಸ್ ಫೈನ್. ಇದು ನಿನ್ನ ಆಫೀಸ್, ಇಲ್ಲಿ ನಿನ್ನ ಕೆಲಸದವ್ರಿದ್ದಾರೆ, ಅದಕ್ಕೆ ಸ್ವಲ್ಪ ಲೆವೆಲ್ ಮೇಂಟೈನ್ ಮಾಡೋಣ ಅಂತ ಹಾಗೆ ಮಾತಾಡಿದೆ. ನಾವೇ ಮರ್ಯಾದೆ ಕೊಡದೆ ಹೋದ್ರೆ ಇವರೆಲ್ಲಿಂದ ಕೊಡ್ತಾರೆ? ಮರ್ಯಾದೆ ಬೇರೆಯವರಿಂದ ಕಲಿತು ಬರೋದಲ್ಲ, ಸ್ವಂತ ಅನುಭವದಿಂದ ಹುಟ್ಟೋ ಭಾವನೆ. ಇವರೆಲ್ಲ ಮರ್ಯಾದೆ ಕೊಡುವಂಥ ಕೆಲಸ ನಾನು ಮಾಡಿದ್ರೆ ನಾನು ಎಲ್ಲಿದ್ರು ಇವರೆಲ್ಲ ಮರ್ಯಾದೆ ಕೊಟ್ಟೇ ಕೊಡ್ತಾರೆ. ಅದನ್ನು ಕೇಳಿ ಪಡೆಯೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಅನುಷ್ಕಾ. ಆಯ್ತಾಯ್ತು ಸಂತ ಆದಿತ್ಯ ಅವರೇ, ಏನೋ ಮಿಸ್ಟೇಕ್ ಆಗಿ ಹೇಳ್ಬಿಟ್ಟೆ. ನಿಮ್ಮ ಪ್ರವಚನನ ನಿಲ್ಲಿಸಿ. ಏನು ಅಷ್ಟೊಂದು ಬ್ಯುಸಿ? ನಾನು ಎದುರುಗಡೆ ಬಂದು ಕೂತಿದ್ರು ನೀನು ಲ್ಯಾಪ್ಟಾಪಲ್ಲೇ ಮುಳುಗೋಗ್ಬಿಟ್ಟಿದ್ಯಾ? ಇಂಪಾರ್ಟೆಂಟ್ ಕೆಲಸನಾ? ಹೌದು ಅನುಷ್ಕಾ, ಇದು ತುಂಬ ಇಂಪಾರ್ಟೆಂಟ್. ಹರ್ಬಲ್ ಪ್ರಾಡಕ್ಟ್ ಲೋಗೋ ಕೆಲಸ. ಕರುಣೆಯ